ನಮಸ್ಕಾರ, ವಂದೇ ಮಾತರಂ. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ. ನನ್ನ ಎಲ್ಲ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಸೆಲೆಬ್ರೇಷನ್ ಆದ್ಮೇಲೆ, ಆಚರಣೆ ಆದ್ಮೇಲೆ, ಜಾನ್ ಫಸ್ಟ್ ಆದ್ಮೇಲೆ ನಮಗೆ ಮೊಟ್ಟ ಮೊದಲನೇ ಹಬ್ಬ ಬರುವುದೇ ಮಕರ ಸಂಕ್ರಾಂತಿ. ನಾವು ಮಕರ ಸಂಕ್ರಾಂತಿ ಸ್ಪೆಷಲಿ ನಮ್ಮ ರೈತರ ಅನ್ನದಾತಗಳ ಹಬ್ಬ. ಯಾಕೆಂದ್ರೆ ದಿಸ್ ಇಸ್ ದ ಎಂಡ್ ಆಫ್ ದ ವಿಂಟರ್ ಸೆಷನ್ ಅಂಡ್ ಬಿಗಿನಿಂಗ್ ಆಫ್ ದ ಸಮ್ಮರ್ ಸೆಷನ್. ಈಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅವ್ರ ಜೊತೆಗೆ ನಾವು ಕೂಡ ಎಲ್ಲರೂ ಈ ಹಬ್ಬವನ್ನ ಆಚರಿಸ್ತೀವಿ. ಈ ಪ್ರೇರಿತವಾಗಿ ಹಬ್ಬ ಯಾಕೆ ನಾವು ಆಚರಿಸ್ತೀವಿ ಅಂತಂದ್ರೆ, ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ, ಸೂರ್ಯ ಧನು ರಾಶಿ ಅಂತ, ಅದೇ ಸ್ಯಾಜಿಟೇರಿಯಸ್ ಇಂದ ಈ ಮೂವ್ಸ್ ಆನ್ ಟುವರ್ಡ್ಸ್ ಕ್ಯಾಪ್ರಿಕಾನ್, ದಟ್ ಇಸ್ ಮಕರ ರಾಶಿ. ಸೊ ಅದಕ್ಕೆ ಅಂತ ನಾವು ಮಕರ ಸಂಕ್ರಾಂತಿ ಅಂತ ಕರೆಯೋದು ಇದನ್ನ. ಆಮೇಲೆ ಸೂರ್ಯ ಏನ್ ಮಾಡ್ತಾನೆ, ದಕ್ಷಿಣ ಕಡೆಯನ್ನು ಹೋಗೋನು ಉತ್ತರ ಕಡೆಯನ್ನ ಅವನು ಮುಖ ಬದಲಾಯಿಸ್ತಾನಂತೆ. ಸೊ ಅದನ್ನ ಉತ್ತರಾಯಣ ಅಂತ ಕರೀತಾರೆ. ಅಂಡ್ ಇಟ್ ಈಸ್ ವೆರಿ ಆಸ್ಪಿಷಿಯಸ್ ಅಂತ ಹೇಳ್ತಾರೆ. ಈಗ ಶಿವ ಪಾರ್ವತಿ ಮದ್ವೆನೂ ಆಗಿತ್ತು. ಆಮೇಲೆ ಪಿತಾಮಹ ಭೀಷ್ಮ ಅವರು ಸ್ವರ್ಗಕ್ಕೆ ಹೋಗಿದ್ರು. ಅನೇಕ ಮೈಥಾಲಜಿಕಲ್ ಸ್ಟೋರೀಸ್ ಇದಾವೆ ಇದ್ರೊಳಗಡೆ. ಅಂದ್ರೆ ಜಾನ್ ಇಂದ ಜೂನ್ ತನಕ ಇಟ್ ಇಸ್ ಅನ್ ಆಸ್ಪಿಷಿಯಸ್ ಪೀರಿಯಡ್ ಅಂತ ಹೇಳ್ತಾರೆ. ಆಮೇಲೆ ಜೂನ್ ಟು ಡಿಸೆಂಬರ್ ಜಾನ್, ದಟ್ ಇಟ್ ಈಸ್ ಅಗೇನ್ ದಕ್ಷಿಣಾಯನ, ಅಂಡ್ ಇಟ್ ಇಸ್ ನಾಟ್ ದಟ್ ವೆರಿ ಆಸ್ಪಿಷಿಯಸ್, ಐ ಬಿಲೀವ್ ವಾಟ್ ದೇ ಸೇ. ಸೊ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಮಕರ ಸಂಕ್ರಾಂತಿ ಅಂದ್ರೆ ಒಂದು ಹೊಸ ಬಿಗಿನಿಂಗು, ಒಂದು ಪ್ರಾಸ್ಪರಿಟಿ. ಆಮೇಲೆ ದ ಟೈಮ್ ಟು ಶೋ ಯುವರ್ ಗ್ರಾಟಿಟ್ಯೂಡ್. ಸೊ I take this opportunity to thank everybody for being in the good and bad times and being a very motivation in one or the other way for me to achieve all my endeavors and all the services that I could do to my society, to the needy and to my nation. ಅಂಡ್ ಮಕರ ಸಂಕ್ರಾಂತಿ ದಿನ ನಾವೆಲ್ಲರೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಒಬ್ರಿಗೊಬ್ರು, ಅಂದ್ರೆ ಇಟ್ ಈಸ್ ಇನ್ ಡೊನೇಷನ್ ಅಂತ ಹೇಳ್ತಾರೆ. ಎಳ್ಳು ಶನಿ ದೇವರದ ಒಂದು ಆಸ್ಪಿಷಿಯಸ್ ಇದು ಅಂತೆ. ಸೊ ಅದನ್ನ ಬಟ್ ಯಾರು ಬರೀ ಎಳ್ಳು ಕೊಟ್ರೆ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಎಳ್ಳು ಬೆಲ್ಲ ಶೇಂಗಾ ಪುಟಾಣಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವತ್ತು ದಾನ ಮಾಡ್ತಾರೆ. ಅಂದ್ರೆ ಒಬ್ರಿಗೊಬ್ರು ಕೊಡ್ತಾರೆ. ಆಮೇಲೆ ಕೊಟ್ಟು ಎಳ್ಳು ಬೆಲ್ಲ ತಿನ್ಬಿಟ್ಟು ಒಳ್ಳೆ ಮಾತನ್ನ ಹೇಳಬೇಕು ಅಂತಾನು ಹೇಳ್ತಾರೆ. ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಇಸ್. ಆಮೇಲೆ ನಾವು ಪತಂಗನ ಹಾರಿಸ್ತೀವಿ. ಯಾಕೆ ಹಾರಿಸ್ತೀವಿ ಅಂದ್ರೆ ನಮ್ಮೆಲ್ಲರ ಜೀವನ ಒಂದು ಉಮ್ಮೀದ್ ಪೆ ದುನಿಯಾ ಕಾಯಂ ಹೇ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ. ಸೊ ಆ ಪತಂಗ ಹಾರಿಸಿದಾಗ ನಮ್ದು ಒಳಗಡೆ ಒಂದು ಉತ್ಸಾಹ ಬರುತ್ತೆ, ಟು ಫ್ಲೈ ಹೈ ಇನ್ ಲೈಫ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಫೆಸ್ಟಿವಲ್ ವೇರ್ ಯು exchange sweets and you fly kites, and the harvesting begins here. And both in all the ways, as I told you, scientifically, mythologically, and mythologically ಯಾಕೆ ಅಂದ್ರೆ ಶಿವ ಪಾರ್ವತಿ ಮದುವೆ ಆಗುತ್ತೆ ಅಂತೆ. ಸೂರ್ಯ ಯಾವಾಗ ದಕ್ಷಿಣದ ಕಡೆಯಿಂದ ಉತ್ತರದ ಕಡೆ ಹೋಗ್ತಾನೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಉತ್ತರಾಯಣಮ. ಅವಾಗ ಇಟ್ ಇಸ್ ಅ ಗುಡ್ ಟೈಮ್ ಅಂತ. ಬೇಸಿಕಲಿ ಇಟ್ಸ್ ಅ ಗುಡ್ ಟೈಮ್. ಸೂರ್ಯನ ಮದುವೆ ಆಗುತ್ತೆ, ಪಿತಾಮಹ ಭೀಷ್ಮ ಅವರು ಸ್ವರ್ಗಕ್ಕೆ ಸೇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮೈಥಾಲಜಿಕಲಿ, ಸೈಂಟಿಫಿಕಲಿ, ಆ್ಯಂಡ್ ಟ್ರೆಡಿಷನಲಿ ಆ್ಯಂಡ್ ಕಲ್ಚರಲಿ ದಿಸ್ ಫೆಸ್ಟಿವಲ್ ಹೋಲ್ಡ್ಸ್ ಅ ಲಾಟ್. ಆ್ಯಂಡ್ I wish you all a very happy, prosperous new beginning of the year with the best wishes to all my people. Namaskara. Jai Hind.